ಆಯ್ಕೆ ಆಗೋ ಪ್ರಕ್ರಿಯೆ ಅದು ಎಲ್ಲ ರಾಜ್ಯದ ನಡೀತದೆ. ಮತ್ತು ರಾಜ್ಯದ ಸೋಮಣ್ಣವ್ರು ಏನು ಹೇಳ್ಯಾರ ನಾನು ನೋಡಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರ ಜೊತೆಗೆ ಕನ್ಸಲ್ಟೇಷನ್ ಆಯ್ಕೆ ಆಗ್ತದೆ. ಈ ಸತ್ಯ ನಾಮಿನೇಟ್ ಆಗಿದೆ. ಅದು ಯಾವುದ್ರ ಬಗ್ಗೆನೂ ರಾಷ್ಟ್ರೀಯ ನೋಡಿರಿ, ಅದು ಒತ್ತಾಯ ಎಲ್ಲ. ಈಗ ಅದು ಅವರೇನು ವಿಜೇಂದ್ರ ಅವರಾಯ್ತು, ಸೋಮಣ್ಣವರಾಯ್ತು, ನಾವೇ ಆಗ್ತೀವಿ ಅಂತ ಅಲ್ಲಿ ಅವರೇನು ಹೇಳಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಯಾರೇ ಆಗಿ ಮಾಡಬೇಕು. ಯಾಕಂದರೆ ಈಗ ಇಡೀ ದೇಶದೊಳಗ ಎಲ್ಲೆಲ್ಲ ಎಲ್ಲ ಕಡೆ ಆಗ್ತದೆ. ಈಗ ನೀವು ನಮ್ಮದು ಈ ಸಂಘಟನಾ ಪರ್ವ ಅಂತ ಏನು ನಾವು ಹೇಳ್ತೀವಿ, ಅದು ಶುರು ಆಗೋಕ್ಕಿಂತ ಮೊದಲ 6 ತಿಂಗಳ ಮೊದಲ ಅಧ್ಯಕ್ಷತೆ ಈಗ ರೀ-ಎಲೆಕ್ಟ್ ಆಗಬೇಕು. ಅವಾಗ ಅವನು ನಾಮಿನೇಟ್ ಆಗಿದ್ದ. ನಮ್ಮ ಬೇರೆ ಬೇರೆ ಇಲೆಕ್ಷನ್ ಕಾರಣದಿಂದ ಲೋಕಸಭಾ ಎಲ್ಲ ನಾಮಿನೇಟ್ ಆಗಿತ್ತು. ಈಗ ಅವು ರೀ-ಎಲೆಕ್ಟ್ ಆಗಬೇಕು. ಆ ರೀ-ಎಲೆಕ್ಷನ್ ಸಂಬಂಧ ಪ್ರೊಸೆಸ್ ನಡೆಯುತ್ತೆ. ವೀರಶೈವ ಲಿಂಗಾಯತ ಅನ್ನುವಂಥ ಶಬ್ದ ಪ್ರಯೋಗ ಬಂತು ಅಂತಕ್ಕಂಥದ್ದು ವೀರಣ್ಣರಾಜುರವರು ಲಿಂಗಾಯತ ಅನ್ನುವಂಥದ್ದು ನಿರ್ಣಯಿಸಲ್ಪಟ್ಟಿದೆ ಅನ್ನುವಂತಹ ಮಾತನ್ನು ತಾವು ಹೇಳಿದರೆ ಅದು ಯಾವಾಗ ನಿರ್ಣಯ ಆಯಿತು, ಎಲ್ಲಿ ನಿರ್ಣಯ ಆಯಿತು ಅಂತಕ್ಕಂಥದ್ದು ನನಗಂತೂ ಗೊತ್ತಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ದಯವಿಟ್ಟು ನನ್ನ ವೈಯಕ್ತಿಕ ವಿಚಾರ ಅಂದರೆ ನಾನು ವೀರಶೈವ ಮತ್ತು ಲಿಂಗಾಯತ ಹೋದ ಸಾರಿ ಸರ್ಕಾರದಲ್ಲಿ, ಈಗೇನು ಸರ್ಕಾರ ಇದೆ ಈ ಸರ್ಕಾರ ಹೋದ ಸಾರಿ ಇದ್ದಂಥ ಸಂದರ್ಭದಲ್ಲಿ ಬಹುದೊಡ್ಡ ವಿಚಾರಗಳನ್ನು ಹೋರಾಟ ನಡೆದಂಥ ಸಂದರ್ಭದಲ್ಲಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಾನು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ವೀರಶೈವ ಲಿಂಗಾಯತ ಅಂತಕ್ಕಂಥದ್ದು ಬೇರೆ ಬೇರೆ ಅಲ್ಲ, ಅದು ಯಾವಾಗಿದ್ರೂ ಒಂದೇ, ಅದನ್ನು ಬೇರೆ ಮಾಡಬಾರ್ದು ಅಂತಕ್ಕಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ, ಯಾಕೆ ಅಂತಂದ್ರೆ ನಾನು ಕೂಡ 1000ಕ್ಕೂ ಹೆಚ್ಚು ಗ್ರಂಥಗಳನ್ನು ನಾನು ಓದಿದ್ದೇನೆ. ಜೊತೆಗೆ ಇವರು ಏನು ಹೇಳಿಕೊಂಡಿದ್ದಾರೆ ಅಂತಂದ್ರೆ ನಾನು ಹೇಳೋದಿಷ್ಟೇ, ನೀವು ಕಲಬುರಗಿಯವರು ಸಂಪಾದನೆ ಮಾಡಿದ ಸರ್ಕಾರದಿಂದ ಪ್ರಿಂಟ್ ಪಟ್ಟಿರ್ತಕ್ಕಂಥ ಪುಸ್ತಕಗಳೇನದಾವ, ವಚನ ಸಂಪುಟ ಅಂತ ನಾವೇನು ಕರಿತೀವಿ, 14 ವಚನ ಸಂಪುಟಗಳು ಮತ್ತು ಒಂದು ವಚನ ಪಾರಿಭಾಷಿಕ ಕೋಶದಲ್ಲಿ ನೀವೇನು ಹೇಳಿದಿರಿ ಅಂತಂದ್ರೆ ಮೊಯ್ಲಿ ಅವರು ಹೇಳಿದ್ದನ್ನೇ ಅದ್ರಾಗ ಹೇಳಿದಿರಿ ಹೊರತಾಗಿ ಈ ವೇದಿಕೆಯಲ್ಲಿ ಹೇಳಿದ್ದನ್ನು ಅಲ್ಲಿ ಹೇಳಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಅವಶ್ಯಕ. ಅಲ್ಲ, 1 ನಿಮಿಷ ಮೈಕ್ ಮೇಲೆ ಬೇಕಂತ ಇದ್ದಾರೆ. ದಯವಿಟ್ಟು ನಾವು ಇಬ್ರು ಆತ್ಮೀಯರೇ, ಆದ್ರೆ ಇದು ಸೈದ್ಧಾಂತಿಕವಾದ ವಿಚಾರ ಆಗಿರೋದ್ರಿಂದ ಒಂದೆರಡು ಮಾತುಗಳು ವೀರಣ್ಣರಾಜುರವರು ಹೇಳ್ತಾರೆ. ವಚನದೊಳಗ ಅನೇಕ ಪ್ರಕ್ಷಿಪ್ತ ವಚನಗಳು ಸೇರಿದವನು ತಮಗೂ ಗೊತ್ತದೆ. 15ನೇ ಶತಮಾನದೊಳಗ ಶರಣರು 12ನೇ ಶತಮಾನದಲ್ಲಿ ವಚನಗಳ ಬರೆದಿದ್ರು. ಆ ವಚನಗಳೊಳಗ ಶ್ಲೋಕವನ್ನು ಸೇರಿಸುವ ಕೆಲಸ ಮಾಡಿದ್ರು, ಇಂಥ ವೀರಶೈವ ಇತ್ಯಾದಿ ಪದಗಳನ್ನು ಸೇರಿಸುವ ಕೆಲಸ ಮಾಡಿದ್ರು.